ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ನನ್ನ ಬರ್ತಡೇ, ನಾನು ಹುಟ್ಟಿದ ದಿನ. ಹಾಗಾಗಿ ನನಗೆ ಗೊತ್ತಿಲ್ಲ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನಾನಂತೂ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ರೆಡಿಯಾಗಿದ್ದೀನಿ. ನಾನು ಮಾಮೂಲಿ ಡೈಲಿ ಯೂಸ್ ಮಾಡೋಂಥ ಬಟ್ಟೆನೇ ಹಾಕ್ಕೊಂಡಿದ್ದೀನಿ, ಹೊಸ ಬಟ್ಟೆ ಅಂತ ಹಾಕ್ಕೊಂಡಿಲ್ಲ. ಯಾಕೆಂದ್ರೆ ನನಗೆ ಅದೆಲ್ಲ ಇಷ್ಟವಿಲ್ಲ. ಶೈಲ ಆಲ್ರೆಡಿ ಎರಡು ಸ್ಯಾರಿ ತಗೊಂಡಿದ್ದಾಳೆ, ಎಲ್ಲ ಇದೆ. ಅಂದರೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಖುಷಿ ಏನಕ್ಕೆ ಹಂಗೆ ಬ್ಯಾಗ್ ಎಸಿತೀಯ? ನೀನು ತರಲೇ ಕಣೋ, ನೀನು ಕೊಡಬಲ್ಲ ದುಡ್ಡ. ಥ್ಯಾಂಕ್ ಯು. ನನ್ನ ಮಗಳతో ಸಾಲ ಮಾಡ್ಕೊ ಇಸ್ಕೊಂಡಾಯ್ತಿದ್ದೀನಿ. ಡ್ಯಾಡಿ ಕೊಟ್ಟಿದ್ದಂತೆ, ಅಮ್ಮಮ್ಮನ ಬ್ಯಾಗಿನ ಕೊಟ್ಟಿದ್ದೆ. ಹಾಂ, ಕೆಳಗಡೆ ತೋರ್ಲಾ? ಏನು ಮ್ಯಾಜಿಕ್ ತೋರ್ತೀವಿ? ಹಾಂ ಹಾಂ, ಇದು ಮ್ಯಾಜಿಕ್ಕಾ? ಹಾಂ, ಬಟ್ಟೆ ಎಲ್ಲ ತಂದು ಇನ್ನೂ ಇಲ್ಲೇ ಇಟ್ಟಿದ್ದಾಳೆ. ರಾತ್ರಿ ತಂದಿದ್ದು. ಬಾ, ಯಾರೋ ನೆಂಟರು ಬರ್ತಾ ಇದ್ದಾರಂತೆ. ನಿಮ್ಮ ತಾತ ಬರ್ತಾ ಇದ್ದೀಂತೆ, ಬರೋ. ತಾತ ಶಿವಾಜಿನಗರದಿಂದ ನಡಿ. ಬಾಯ್ಲಿ ಇದೆಲ್ಲ ಏನು? ಅಯ್ಯೋ ಖುಷ್ ನೋಡಿ ಇಲ್ಲಿ ಹೆಂಗೆ ದಬಾಕಿದ ನೋಡ್ಬಿಟ್ಟು ಅದನ್ನು. ಟವಲ್ ನೋಡಿ ಹೆಂಗಿಟ್ಟಿದ್ದಾನೆ. ಎತ್ತದನ್ನ ಎತ್ತು ನೋಡಿ ಹೆಂಗೆ ದಬಾಕಿದ್ದಾನೆ ನೋಡಿ. ತೋರಿಸು, ನೋಡಿ ಕರೆಕ್ಟಾಗಿ ತೋರಿಸು. ಓಕೆ. ಸೋಮೇಗೌಡ್ರಿ ಯಾಕೆ ಎದ್ದು ಶರ್ಟ್ ಹಾಕೊಳ್ರಿ, ಸುಮ್ಮನೆ ಕೂತ್ಬಿಟ್ಟು ಆರಾಮಾಗಿ ನೋಡಿ. ಹಾಂ, ಲೈಟ್ ಹಾಕಮ್ಮ. ವಾಷಿಂಗ್ ಮಿಷಿನ್ದು ಆಗಿದೆ ಪುಟ್ಟ, ಅದು ಇನ್ನು ಸ್ವಲ್ಪ ಡ್ರೈ ಆಗಿದೆ. ಯಾರು? ಇಲ್ಲ, ಬಂದಿತ್ತು, ಡ್ಯಾಡಿ ತಳ್ತು. ಬಂದಿತ್ತಲ್ವೇನ್ರಿ ಇದು ಫುಲ್ಲು? ಅದು ಇವಾಗಲೂ ಬಂದಿತ್ತಲ್ವ ಈ ಸೈಡು ಬಂದಿತ್ತು, ಡ್ಯಾಡಿನೇ ತಳ್ತು. ಅದು ಕರೆಕ್ಟಾಗಿ ಕೂರಿಸ್ಬೇಕು ವಾಷಿಂಗ್ ಮಿಷಿನ್ದು. ಅಂದರೆ ಅದು ಒಗೀತಾ ಇರ್ಬೇಕಾದ್ರೆ ಹಂಗೆ ಬರಲ್ಲ, ಡ್ರೈ ಆಗ್ತಾ ಇರುತ್ತಲ್ಲ, ಫುಲ್ಲು ಫ್ರೀ ಇರುತ್ತಲ್ಲ, ಆ ಟೈಮಲ್ಲಿ ಹಂಗೆ ಆಗ್ಬಿಡುತ್ತೆ ಪುಟ್ಟ. ಮ್ಯಾಟ್ಗಳೆಲ್ಲ ಹಾಕಿದೆ ನಾನು, ಫುಲ್ ಡ್ರೈ ಆಗಿರುತ್ತಲ್ಲ ಪುಟ್ಟ. ಅಂದರೆ ಮ್ಯಾಟೆಲ್ಲ ಒಗೆದು ಒಂದು ಸರಿ ನಾನು ಚೆನ್ನಾಗಿ ಜಾಲಿಸ್ಬಿಟ್ಟು ಹಾಕಿರ್ತೀನಿ. ಇನ್ನೂ ಫ್ರೆಶ್ ಚೆನ್ನಾಗಿ ಒಗೆದು ನಾನೆಲ್ಲೋ ಹೋಗ್ಲಿ, ಇಲ್ಲೇ ಬರ್ತೀವಿ 5 ಮಿನಿಟ್ ಅಷ್ಟೇ, ಜಾಸ್ತಿ ಲೇಟ್ ಇಲ್ಲ. ಸುಮ್ಮನೆ ಇರೋಕಂದ ಪಾರ್ಟಿಗೆ ಹೋಗ್ತಾಯಿದ್ದೀನಿ. ಯಾರೋ ಬರ್ತಡೆ ಪಾರ್ಟಿ ಕೊಡ್ತಾಯಿದ್ದಾರತ್ತೆ ನನಗೆ. ಮಟನ್ ತರ್ತಾಳೆ. ನಿನಗೇನು ಬೇಕು? ಅಯ್ಯಯ್ಯೋ, ಚಿಕನ್ ಪ್ರಿಯ ಅವನು. ಓಕೆ 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 ಓಕೆ. ಹಾಂ, ಮಟನ್. ತಾತನಿಗಳು ರೀ. ಸ್ಕಿನ್ ಅವನಿಗೆ ಸ್ಕಿನ್ ಅಂದರೆ ಯಾವ್ದು ಹೇಳಿ? ಚರ್ಬಿ. ಹಾಂ, ಒಂದು ಮೂಳೆ ಒಂದು ಚರ್ಬಿ ಹಾಕ್ಸಿ ಅಷ್ಟೇ, ಇನ್ನೇನು ಬೇಡ. ನೀರು ಕೊಡು, ಬಾ ನೀರು ಕೊಡು, ಅಷ್ಟು ಸಾಕು ಕಣ್ರಿ ಅವನಿಗೆ, ಇನ್ನೇನು ಬೇಡ. ಹಾಂ ಹೌದು. ಹಾಂ, ಸ್ಕಿನ್ನ. ಏಯ್, ಏನದು ತಿಂಡಿ ತಿಂಡಿ ತಿನ್ನು. ಈ ಸಿಲಿಂಡ್ರ್ ಎತ್ತಿ ಈಚೆ ಮಾಡ್ಬೇಕಾಯ್ತು ಕಣ್ರಿ. ರೆಡಿ ಮಾಡ್ಸೋರಲ್ಲಿ ಸಿಲಿಂಡ್ರ್ ಇಡೋದನ್ನ. ಏನು ಕೀ? ಹಾಂ ಕೊಡ್ತೀನಿ ಅಂದವ್ರೆ. ನಾವಿವಾಗ ಮಟನ್ ತೊಗೊಳ್ಳೋಣ ಅಂತ ಬಂದ್ವಿ. ಅಂದರೆ ನಾವು ಯಾವಾಗಲೂ ಇಲ್ಲೇ ಮಟನ್ ತೊಗೊಳೋದು, ಬೇರೆ ಎಲ್ಲೂ ಕೂಡ ತೊಗೊಳಲ್ಲ. ಯಾಕೆ ಚೆನ್ನಾಗಿರುತ್ತೆ ಇಲ್ಲಿ ಹೇಳಿ ಅಂತ ಹೇಳ್ಬಿಟ್ಟು ನಾವು ಮಟನ್ ಆಗಲಿ ಚಿಕನ್ ಆಗಲಿ ಇಲ್ಲದು ಒಂದೇ ಸೈಡ್ ಸಿಗುತ್ತೆ. ಫಿಶ್ ಮೊದಲು ಮಾರ್ತಾಯಿದ್ರು, ಇವಾಗ ಫಿಶ್ ಮಾರ್ತಾಯಿಲ್ಲ. ಮಟನ್ ಅಂತೂ ಇಲ್ಲೇ ತೊಗೊಳ್ತೀವಿ. ಅಂದರೆ ಭಾನುವಾರ ಅಂತೂ ಬೆಳಗ್ಗೆ ಸಂಜೆ ಉಂಟ ಫುಲ್ಲು ರಶ್ ಇರುತ್ತೆ ಇಲ್ಲಿ ಬಂದು ನಾನು 2 kg ಮಟನ್ ತೊಗೊಂಡೆ, ಮತ್ತು ಚಿಕನ್ ಕೂಡ ತೊಗೊಂಡೆ. ನೆಂಟರು ಕೂಡ ಬರ್ತಾ ಇದ್ದಾರಲ್ವ, ಹಾಗೆ ಎಲ್ರಿಗೂ ಬೇಕಲ್ಲ, ಇರಲಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡೆ ನಾನು. ಇಲ್ಲಿ ನಾಟಿ ಕೋಳಿ ಕೂಡ ಅವರೇ ಸಾಕಿರೋಂಥ ಒಂದು ಕೋಳಿ ಇದೆ, ಅದನ್ನು ಕೇಳಿದೆ. ಒಂದು ದೊಡ್ಡ ಹುಂಜ ಆಯಿತು. ಅದೆಷ್ಟು ಅಂದರೆ 700 ರೂಪಾಯಿ ಹೇಳಿದ್ರು ಕೆಜಿನ. ಮಟನು 700 ರೂಪಾಯಿ, ಇನ್ನು ಚಿಕನ್ ನಾಟಿ ಕೋಳಿ ಪ್ಯೂರ್ ಸಾಕಿರ್ತಾರಲ್ಲ ಅದು ಕೂಡ 700 ರೂಪಾಯಿ ಅಂದರು. ಮತ್ತು ಇವರು ಫಾರಮ್ ನಾಟಿ ಕೋಳಿ ಎಲ್ಲ ತಂದು ಮಾರ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಆದರೂ ಪ್ಯೂರ್ ನಾಟಿ ಕೋಳಿಗೂ ಫಾರಮ್ ನಾಟಿ ಕೋಳಿಗೂ ತುಂಬ ವ್ಯತ್ಯಾಸನೇ ಇರುತ್ತಲ್ವ. ಮಟನ್ ತೊಗೊಂಡು ಬಂದ್ವಿ. ಆಲ್ರೆಡಿ ಮಟನ್ಗೆ ಅದು ಎಳೆ ಮಟನ್ ಬಲ್ತಿರಲಿಲ್ಲ, ಹಂಗಾಗಿ ನಾನು ಕುಕ್ಕರ್ ಮುಚ್ಚಲಿಲ್ಲ, ಹಾಗೇ ಬೇಯಿಸ್ಕೊಳ್ತಾಯಿದ್ದೀನಿ. ಇದೇನಾದರೂ ಕುಕ್ಕರ್ ಮುಚ್ಚಿ ಬೇಯಿಸ್ಬಿಟ್ಟು ಅಂದರೆ ಎಲ್ಲ ಬೆಂದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರೈಸು ಮತ್ತು ಚಿಕನ್ ಎಲ್ಲ ಪಕ್ಕದಲ್ಲಿ ಮಾಡ್ಕೊಂಡ್ವಿ. ಹಾಗೆಯೇ ಸೌತೆಕಾಯಿ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಸುನಿಲ್ ಚಿಕ್ಕಪ್ಪ ಮತ್ತು ಸುನಿಲ್ಗೆ ಅತ್ತೆ ಮಗ ಇಬ್ಬರು ಕೂಡ ಬಂದಿದ್ರು. ನಮ್ಮ ಮನೆಯವರು ಎಲ್ಲರೂ ಕೂಡ ಮಾತಾಡ್ಕೊಂಡು ಕುಂತಿದ್ರು.
ಅಂದರೆ ಮದುವೆ ಆಲ್ರೆಡಿ ಆಗಿದೆ. ಕರ್ನೇರೆ ಮದುವೆ ಸಿಂಪಲಾಗಿ ಮಾಡಿಕೊಂಡ್ರು ಧರ್ಮಸ್ಥಳದಲ್ಲಿ. ನಮಗೂ ಮದುವೆಗೆ ಹೇಳಿದ್ರು ಹೋಗೋಕ್ಕಾಗಲಿಲ್ಲ. ಇಲ್ಲಿಗೆ ಮತ್ತು ಕರ್ನೇರೆ ಇಲ್ಲೇ ಮಾಡ್ತಿದ್ದಾರಲ್ಲ, ಹಂಗಾಗಿ ಕಾರ್ಡ್ ಕೊಡೋಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ಎಲ್ಲರೂ ಹೋಗಬೇಕು. ಇದೇ ಇನ್ನು ಶುಕ್ರವಾರ ಇರೋದು. ಮತ್ತು ಜೋರಾಗಿ ಕೂತ್ಕೊಂಡು ಮಾತಾಡ್ತಾಯಿದ್ದಾರೆ. ಬಜ್ಜಿ ಬೇಬಿ ಕೇಳ್ತಾ ಇದ್ದಾನೆ. ಇದು ಕಾರ್ಡ್ ತೋರಿಸ್ತಾ ಇದ್ದಾನೆ. ನವ್ಯಕ್ಕ ರವಿ ಮಾವ ಮದುವೆ ಆಗ್ಬಿಟ್ರ ಮಾಮ ಅಂತಂದರೆ ಎಲ್ಲ ಗೊತ್ತಿರೋರೆಲ್ವ, ಸಂಬಂಧಕ್ಕೆ ಮದುವೆ ಮಾಡ್ಕೊಂಡಿರೋದ್ರಿಂದ. ಸುನಿಲ್ ಚಿಕ್ಕಪ್ಪನ ಮಗಳನ್ನ ಸುನಿಲ್ ಅತ್ತೆ ಮಗನಿಗೆ ಕೊಟ್ಟು ಮದುವೆ ಮಾಡಿರೋ ಅಂಥದ್ದು. ಅಲ್ಲೇ ಹುಟ್ಟಿ ಬೆಳೆದು ಇರೋ ಅಂಥದ್ದು. ನೀವು ನೋಡಿದ್ದೀರ, ವೀಡಿಯೋವಲ್ಲೆಲ್ಲ ಹಾಕಿದ್ದೀನಿ ಅವ್ರುಗಳನ್ನ. ಇವಾಗ ನಾವು ಹೆಂಗಾರು ಕರ್ನಾಟಕ ಹೋಗ್ತೀರ, ಆ ಟೈಮಲ್ಲಿ ವೀಡಿಯೋ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ಅಂತ ಹೇಳ್ಬಿಟ್ಟು. ಒಳ್ಳೆಯದಾಗಲಿ, ಮದುವೆ ಆಗಿದೆ, ಒಳ್ಳೆಯದಾಗಲಿ. ಈ ಕಡೆ ಬನ್ನಿ ರೆಡಿ ಮೇಲೆ ಸ್ಪಾರ್ಕಲ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹೇಳೋ ಬಜ್ಜಿ. ಹ್ಯಾಪಿ ಬರ್ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು ಟು ಯು. ಹಾಂ ಓಕೆ, ಸ್ಪಾರ್ಕಲ್ ತೆಗೆದ್ಬಿಡಿ ಈ ಕಡೆಗೆ. ಓಕೆ, ಎಲ್ಲರೂ ಹ್ಯಾಪಿ ಬರ್ಡೇ ಹೇಳು ಖುಷ್. ಟು ಯು. ಹಾಂ, ವೆರಿ ಗುಡ್. ಹಾಂ, ಓಕೆ, ಎಲ್ಲ ಹಾಂ. ಪಾಪ ನಮ್ಮ ಡ್ಯಾಡಿ. ಖುಷ್ ತಿನ್ಸ್ಕೊಳ್ಳೋ. ಖುಷ್ ಬೇಬಿ ಇಲ್ಲಿ ನೋಡು. ಓ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಮಮ್ಮಿ? ಖುಷ್ ನೀನೇನೋ ಹೇಳ್ತಿದ್ದಲ್ಲ ಹ್ಯಾಪಿ ಬರ್ಡೇ ಗ್ರಾನಿ ಅಂತ ಹೇಳು. ಸಾಕಷ್ಟು ಮಾಡಿದಲ್ಲ ನೀನು. ಈ ಕಡೆ ಬಾ ಖುಷ್, ಹಂಗೆ ಮಾಡ್ತಾರಲ್ಲ. ಹೋಯ್ತು. ಹ್ಯಾಪಿ ಬರ್ಡೇ ಮಮ್ಮಿ. ಥ್ಯಾಂಕ್ ಯು ಮಗಳೇ, ಲವ್ ಯು. ಯಾವ ನಂಬರ್ ಬಂದ್ಬಿಟ್ಟಲ್ಲಿ? ನಂಬರ್ ಹೋಯ್ತು ಬಿಡು. ನೈಸ್ ಅಲ್ವಾ ಖುಷ್? ಚೆನ್ನಾಗಿದೆ. ಥ್ಯಾಂಕ್ ಯು ಮಗಳೇ. ಥ್ಯಾಂಕ್ ಯು. ಇದೇನ್ ಕೇಕ್ ಇದು ಮಾಡಿರೋದು ಮೈದೇನ್ ಮಾಡವ್ರೆ, ಚೆನ್ನಾಗೈತೆ. ಇದರಿಂದ ಗೋಧಿ ಹಿಟ್ಟಿಂದ ಹೋಗ್ಬಿಟ್ಟ.